ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಈ ವಿಡಿಯೋದಲ್ಲಿ ಪುದೀನ ಟವರ್ ನೋಡಿ. ಈ ರೀತಿ ಪುದೀನ ಟವರನ್ನು ಹೇಗೆ ಮಾಡೋದು, ಅದರಲ್ಲಿ ಏನೇನು ಬಳಸಿದ್ದೀನಿ ಮತ್ತು ಅದನ್ನು ಹೇಗೆ ಉಪಯೋಗಿಸ್ಬೋದು, ಮತ್ತು ಅದನ್ನು ನಾವು ಯಾವ ರೀತಿ ಗಿಡಗಳನ್ನು ಹಾಕ್ಬೋದು, ಹೀಗೆ ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ಉಪಯೋಗ ಆಗುತ್ತೆ ನಮಗೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ನನಗೆ ಖುಷಿ ಕೊಡುತ್ತೆ ಮತ್ತು ಇನ್ನೂ ಹೆಚ್ಚು ಹೊಸ ವಿಡಿಯೋಗಳನ್ನು ತರಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ಟವರ್ನ ಮಾಡ್ಕೊಳ್ಳೋದ್ರಿಂದ ನಾವು ಅದನ್ನು ಎಲ್ಲಿ ಬೇಕು ಅಲ್ಲಿ ಇಟ್ಕೋಬಹುದು ಮತ್ತು ನಮಗೆ ಜಾಗದ ಅಭಾವವನ್ನು ತಪ್ಪಿಸ್ಬೋದು. ಜಾಗ ಇರಲ್ವಲ್ಲ, ಆಗ ನಾವು ಈ ರೀತಿ ಟವರ್ನ ಮಾಡಿಕೊಂಡ್ರೆ ತುಂಬ ಪುದೀನ ತರಕಾರಿ ಎಲ್ಲವನ್ನು ಬೆಳಿಬೋದು. ನೋಡಿ, ನಾನಿಲ್ಲಿ ಗ್ರೀನ್ ನೆಟ್ಟು, ಈ ಗಿಡಗಳನ್ನೆಲ್ಲ ಮಾಡಲಿಕ್ಕೆ ಕವರ್ ಮಾಡಲಿಕ್ಕೆ ಹಾಕ್ತಾರಲ್ಲ, ಆ ರೀತಿ ತೊಗೊಂಡಿದ್ದೀನಿ. ಇಲ್ಲಿ ನೀವು ತಂತಿದಾದರೂ ತೊಗೋಬೋದು. ಹಾಗೆ ಒಂದು ಬಕೆಟನ್ನು ತೊಗೊಂಡಿದ್ದೀನಿ, ನಾನು ಚಿಕ್ಕ ಬಕೆಟನ್ನೇ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ವಾಯರು ಮತ್ತು ಯಾವುದಾದ್ರೂ ಒಂದು ರಾಡ್ ಅಥವಾ ಕೋಲು ಏನಾದರೂ ತಗೊಳ್ಳಿ. ನೋಡಿ, ನಾನಿಲ್ಲಿ ಈ ಬಕೆಟ್ನ ಅಳತೆ ಮಾಡಿಕೊಂಡು ಅಷ್ಟೇ ಪ್ರಮಾಣದಲ್ಲಿ ಆ ಗ್ರೀನ್ ನೆಟ್ಟನ್ನು ಕಟ್ ಮಾಡ್ಕೋತೀನಿ. ಇದು ಸ್ವಲ್ಪ ಹಾರ್ಡಿರೋ ಅಂಥ ಗ್ರೀನ್ ನೆಟ್ ಇದು ಬಿಸಿಲಿಗೂ ಕೂಡ ಏನಾಗಲ್ಲ, ನೀರು ತಾಗಿದ್ರೂ ಏನೂ ಆಗಲ್ಲ ಅಂತ ನಾನು ಈ ರೀತಿ ನೆಟ್ಟನ್ನು ತೊಗೊಂಡಿದ್ದೀನಿ. ನೀವು ತಂತಿದ್ದು ಬೇಕಾದರೂ ತೊಗೋಬೋದು, ಆದರೆ ತಂತಿದ್ದು ತುಂಬ ಬಾಳಿಕೆ ಬರಲ್ಲ, ಯಾಕಂದರೆ ನೀರನ್ನು ಹಾಕಿದಾಗ ಅದು ತುಕ್ಕಿಡಿದು ಬಿಡತ್ತೆ. ಹಾಗಾಗಿ ನಾನು ಅಳತೆನ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ತೀನಿ, ಆ ಗ್ರೀನ್ ನೆಟ್ಟನ್ನು. ಇಲ್ಲಿ ನಾನು ಚಿಕ್ಕದನ್ನು ಮಾಡ್ತೀನಿ, ಯಾಕಂದರೆ ತುಂಬ ಎತ್ತರ ಮಾಡಲ್ಲ. ಚಿಕ್ಕ ಬಕೆಟನ್ನು ತೊಗೊಂಡಿರೋದ್ರಿಂದ ಅದನ್ನು ಮೇಲ್ಗಡೆ ಕೂಡ ಕಟ್ ಮಾಡ್ಕೊಬಿಡ್ತೀನಿ. ನೋಡಿ, ಸೈಜ್ ಚಿಕ್ಕದಾಗಿರೋ ಅಂಥದ್ದು ಮಾಡ್ತೀನಿ. ನಾನಿಲ್ಲಿ 5 ಲೀಟ್ರ್ ಪೇಂಟ್ ಬಕೆಟನ್ನು ತೊಗೊಂಡು ಅದರೊಳಗಡೆ ಮಾಡ್ತೀನಿ. ಹಾಗಾಗಿ ತುಂಬ ಹೈಟ್ ಇಟ್ಟಿಲ್ಲ, ಮೇಲ್ಗಡೆ ಕೂಡ ಆ ನೆಟ್ಟನ್ನು ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಒಂದು ಲೆಂತ್ ಬರುತ್ತೆ ಅದು. ಇದು ಹಾರ್ಡ್ವೇರ್ ಶಾಪ್ಗಳಲ್ಲೆಲ್ಲ ಸಿಗತ್ತೆ, ಈ ರೀತಿ ನೆಟ್ಟು ಎಲ್ಲ ಕಡೆ ಸಿಗತ್ತೆ. ಹಾಗೆ ನಾನು ಒಳಗಡೆಯಿಂದನೇ ಇದನ್ನು ಒಂದು ಕೋಲು ಅಥವಾ ಯಾವುದಾದ್ರೂ ರಾಡ್ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಫಿಕ್ಸ್ ಮಾಡಿ ಆ ನೆಟ್ಟನ್ನು ಕಟ್ಬೋದು. ಅದು ಸಪೋರ್ಟಿಗೆ ಏನಾದರೂ ಕೊಡಬೇಕಾಗತ್ತೆ. ಸಪೋರ್ಟಿಗೆ ಕೊಡದೆ ಹೋದರೆ ಬಿದ್ದೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಸೈಡಲ್ಲೂ ನಾನು ಇಲ್ಲಿ ಒಂದೊಂದು ನಾಟನ್ನು ಹಾಕ್ತೀನಿ, ಯಾವುದಾದ್ರೂ ದಾರದಿಂದ ಕಟ್ತೀನಿ. ನೋಡಿ, ಈ ರೀತಿ ಕಟ್ಟಿದ್ದೀನಿ. ಹಾಗೆ ನಾನು ಕೆಳಗಡೆ ಕೂಡ ಹೋಲನ್ನು ಮಾಡಿ ಒಂದು ತಂತಿಯಿಂದ ಬಕೆಟಿಗೆ ಹಾಗೆ ಆ ಕೋಲಿಗೆ ಕಟ್ತೀನಿ. ಯಾಕಂದರೆ ಸಪೋರ್ಟಿಗೆ ಇರಲಿ ಅಂತ, ಯಾವುದೇ ಕಾರಣಕ್ಕೂ ಅದು ಬಿದ್ದು ಹೋಗಬಾರ್ದು ಅಂತ ಈ ರೀತಿ ಕಟ್ತೀನಿ. ಇದು ಚಿಕ್ಕ ಬಕೆಟ್ ಆಗಿರೋದ್ರಿಂದ ಈ ರೀತಿ ಮಾಡ್ತೀನಿ. ದೊಡ್ಡ ಬಕೆಟ್ ಆದರೆ ಆ ರೀತಿ ಮಾಡೋ ಅವಶ್ಯಕತೆ ಇರಲ್ಲ. ಎರಡು ಸೈಡಲ್ಲೂ ನಾನು ಅದೇ ರೀತಿ ಮಾಡಿ ಒಂದು ತಂತಿನ ಹಾಕಿ, ನೋಡಿ, ತಂತಿನ ಹಾಕಿ ಕಟ್ತೀನಿ. ಅದು ಟೈಟಾಗಿ ಬರಲಿ ಮತ್ತು ಸರಿಯಾಗಿರಲಿ ಅಂತ ಹಾಗೆ ಮಾಡ್ತೀನಿ. ಇದು ಆಪ್ಷನಲ್ಲು, ಮಾಡಿದ್ರೂ ಆಗುತ್ತೆ, ಇಲ್ಲ ಅಂದರೂ ಓಕೆ, ತೊಂದರೆ ಇಲ್ಲ. ಈ ರೀತಿ ತಂತಿನ ಹಾಕಿ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಎರಡೂ ಕಡೆ ಮಾಡ್ತೀನಿ. ಸೇಫ್ಟಿಗಾಗಿ ನಾನು ಈ ರೀತಿ ಮಾಡಿದ್ದೀನಿ. ಅದು ಒಂದು ವೇಳೆ ಆ ಬಕೆಟ್ ಸಮೇತವಾಗಿ ಬಿದ್ದರೂ ಕೂಡ ಅದು ಏನೂ ಆಗಬಾರ್ದು ಅಂತ ನಾನು ಈ ರೀತಿ ಮಾಡಿದ್ದೀನಿ. ನಾವಿಲ್ಲಿ 3 ಅಥವಾ 4 ಸಪೋರ್ಟ್ಗಳನ್ನು ಕೊಟ್ಟು ಈ ರೀತಿ ಕಟ್ಟಿದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ 2 ಸಪೋರ್ಟನ್ನು ಕೊಡಲೇಬೇಕಾಗತ್ತೆ. ನಾನಿಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ನಾವು ಇದಕ್ಕೆ ಒಳಗಡೆ ಮಣ್ಣನ್ನು ಫಿಲ್ ಮಾಡಬೇಕಲ್ಲ, ಹಾಗಾಗಿ ಒಂದು ಪ್ಲಾಸ್ಟಿಕ್ ಕವರನ್ನ ಈ ರೀತಿ ಕಟ್ ಮಾಡಿಕೊಂಡು ಒಳಗಡೆ ಹಾಕ್ತೀನಿ. ಸ್ವಲ್ಪ ಮೇಲ್ಗಡೆ ಕೂಡ ಪ್ಲಾಸ್ಟಿಕ್ ಕವರ್ ಬರೋ ಹಾಗೆ ನಾವು ಇದನ್ನು ಹಾಕ್ಕೋಬೇಕಾಗತ್ತೆ. ಇಲ್ಲಾಂದರೆ ನಾವು ಇಲ್ಲಿ ಮಣ್ಣನ್ನು ಹಾಕಿದರೆ ಬಿದ್ದೋಗ್ಬಿಡತ್ತಲ್ಲ, ಹಾಗಾಗಿ ಈ ರೀತಿ ಹಾಕ್ತೀನಿ. ನೋಡಿ, ಈ ರೀತಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನಿಮಗೆ ಯಾವ ರೀತಿ ಪ್ಲಾಸ್ಟಿಕ್ ಕವರ್ ಆದರೂ ತಗೊಳ್ಳಿ. ನೋಡಿ, ನಾನಿಲ್ಲಿ ಈ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿ, ಒಳಗಡೆ ತುಂಬ ಮಣ್ಣು ಹಿಡಿಯುತ್ತೆ, ಪಾಟಿಂಗ್ ಮಿಕ್ಸ್ ಹಿಡಿಯುತ್ತೆ, ಮತ್ತು ಗಿಡಗಳನ್ನು ಅಷ್ಟೇ ತುಂಬ ಗಿಡಗಳನ್ನು ಹಾಕ್ಕೋಬೋದು. ನಾವು ಇಲ್ಲಿ ಯಾವ ಗಿಡನ ಹಾಕ್ತೀವಿ ಅನ್ನೋದ್ರ ಮೇಲೆ ನಾವು ಮಣ್ಣನ್ನು ಫಿಲ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಪುದೀನನ ಹಾಕೋದ್ರಿಂದ ನೋಡಿ, ನಾನಿಲ್ಲಿ ಕೆಳಗಡೆ ಬಕೆಟ್ ಬರೋ ಅಷ್ಟು ಜಾಗಕ್ಕೆ ಖಾಲಿ ಮಣ್ಣನ್ನು ಹಾಕ್ಕೋತೀನಿ, ಪಾಟಿಂಗ್ ಮಿಕ್ಸನ್ನು ಹಾಕಲ್ಲ. ನಾವು ಇದಕ್ಕೆ ಎಲ್ಲ ರೀತಿಯ ತರಕಾರಿ ಮತ್ತು ಹೂವಿನ ಗಿಡ ಎಲ್ಲ ಹಾಕ್ಬೋದು.
ನಾನಿಲ್ಲಿ ಪುದೀನಾನ ಹಾಕಿ ತೋರಿಸ್ತೀನಿ. ಯಾಕಂದರೆ ಪುದೀನ ನಮ್ಮ ಕಡೆ ಮಳೆಗಾಲದಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ. ಮತ್ತು ಬೇಸಿಗೆನಲ್ಲಿ ಬಿಸಿಲು ತಾಗೋ ಜಾಗದಲ್ಲಿದ್ದರೆ ಸಣ್ಣ ಸಣ್ಣ ಎಲೆ ಬರುತ್ತೆ. ಹಾಗಾಗಿ ನಾವು ಇದನ್ನು ಎಲ್ಲಿ ಬೇಕೋ ಅಲ್ಲಿ ಇಡ್ಬೋದು. ಅಂದರೆ ಆ ಕಾಲಕ್ಕೆ ತಕ್ಕಂತೆ ಅದನ್ನು ನಾವು ಬೆಳೆಸೋಕ್ಕಾಗತ್ತೆ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ. ನಾವು ಪುದೀನ ಅಥವಾ ತರಕಾರಿ ಹಾಕೋದಾದರೆ ಇದಕ್ಕೆ ಕೊಕ್ಕೋಪಿಟ್ಟನ್ನು ಸಹ ಹಾಕ್ಕೋಬೋದು. ನಾನು ಕೊಕ್ಕೋಪಿಟ್ ಬದಲು ಅಡಿಕೆ ಸಿಪ್ಪೆಯನ್ನು ಬಳಸ್ಕೊಂಡಿದ್ದೀನಿ. ಹಾಗೆ ಭತ್ತದ ಹೊಟ್ಟು, ಗೊಬ್ಬರ, ಕೌಡಂಗ್ ಕಂಪೋಸ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಭತ್ತದ ಹೊಟ್ಟನ್ನು ಮಿಕ್ಸ್ ಮಾಡಿ ಲೇಯರ್ ಮೇಲೆ ಲೇಯರ್ ಮಾಡಿ ನಾನಿಲ್ಲಿ ತುಂಬ್ಕೊಂಡಿದ್ದೀನಿ, ಫಿಲ್ ಮಾಡ್ಕೊಂಡಿದ್ದೀನಿ. ಫುಲ್ ತುಂಬ್ತೀನಿ. ಹಾಗೆ ನಾವು ಈ ರೀತಿ ಮಣ್ಣನ್ನು ಫಿಲ್ ಮಾಡಿ ಚೆನ್ನಾಗಿ ನೀರನ್ನು ಹಾಕಿ 1 ಅಥವಾ 2 ದಿವಸ ಹಾಗೆ ಬಿಡಬೇಕು. ಯಾಕಂದರೆ ನಾವು ಈಗಲೇ ಇದನ್ನು ಗಿಡನ ನೆಡೋದಾದರೆ ಮಣ್ಣು ಕೆಳಗಡೆ ಹೋಗಿಬಿಡತ್ತೆ. ಹಾಗಾಗಿ ಅದಷ್ಟು ಚೆನ್ನಾಗಿ ಬರಲ್ಲ. ಇಲ್ಲಿ ಮಣ್ಣನ್ನು ಫಿಲ್ ಮಾಡಿ ನೀರನ್ನು ತುಂಬಿ ನಾವು 1 ದಿವಸ ಹಾಗೆ ಬಿಟ್ಟರೆ ಆ ಮಣ್ಣೆಲ್ಲ ಕೆಳಗಡೆ ಹೋಗುತ್ತೆ. ಆಮೇಲೆ ಗಿಡಗಳನ್ನು ನೆಡಬೇಕು. ನಾನಿಲ್ಲಿ ಅದನ್ನು ತೋರಿಸಿಲ್ಲ ನೋಡಿ. ಇಲ್ಲಿ ನಾನು ಪುದೀನ ಕಡ್ಡಿ ತೊಗೊಂಡ್ರೂ ಸಾಕಾಗತ್ತೆ. ಪುದೀನ ಕಡ್ಡಿನ ಹಾಕ್ಕೋಬೋದು. ಇಲ್ಲ ನಾನಿಲ್ಲಿ ಕೊತ್ತಂಬರಿ ಕೂಡ ಸಸಿಗಳನ್ನು ಹಾಕ್ಕೋತೀನಿ. ನೋಡಿ ಈ ರೀತಿ ಆ ಹೋಲ್ ಇರುತ್ತಲ್ಲ ಅಲ್ಲಿ ಪ್ಲ್ಯಾಸ್ಟಿಕ್ಕನ್ನು ಕಟ್ ಮಾಡಿಕೊಂಡು ನಾವು ಗಿಡಗಳನ್ನು ಆ ಕಡ್ಡಿಗಳನ್ನು ಹಾಕಬೇಕಾಗತ್ತೆ. ನೋಡಿ ಈ ರೀತಿ ಒಂದು ಸಣ್ಣ ಹೋಲನ್ನು ಮಾಡಿಕೊಂಡ್ರೂ ಸಾಕಾಗತ್ತೆ. ನಿಮಗೆ ಬೇಕಾದರೆ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಜೂಮ್ ಮಾಡಿ ತೋರಿಸಿದ್ದೀನಿ ನೋಡಿ. ನೋಡಿ ನಾವು ಮಧ್ಯೆ ನೆಡಬೇಕಾಗತ್ತೆ. ಇಲ್ಲಿ ಕಟ್ ಮಾಡಿಕೊಂಡು ನಾವು ನೆಡಬೇಕು ಗಿಡಗಳನ್ನು. ಸ್ವಲ್ಪ ಹೋಲನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ಕಡ್ಡಿನ ತೊಗೊಂಡು ಕೂಡ ನಾವು ಹೋಲನ್ನು ಮಾಡಿಕೊಂಡು ನೆಡ್ಬೋದು. ನೋಡಿ ನಮ್ಮ ಬಂಗಾರಿ ಆಡ್ತಾ ಇದ್ದಾಳೆ ಇಲ್ಲಿ ಎಷ್ಟು ಚೆನ್ನಾಗಿ. ನಾನು ಏನಾದರೂ ಕೆಲಸ ಮಾಡಲಿಕ್ಕೆ ಬಂದೆ ಅಂದರೆ ಅದಕ್ಕೂ ಕೂಡ ಖುಷಿ ಆಡೋದು. ಫ್ರೆಂಡ್ಸ್, ನಾನು ಒಂದಷ್ಟು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ. ಯಾವುದಾದ್ರೂ ಗೊಬ್ಬರ, ಬೂದಿ ಅಥವಾ ಯಾವುದಾದ್ರೂ ಬೇಕಾದರೆ ಆ ಪ್ರಾಡಕ್ಟ್ ಲಿಂಕ್ ಮೇಲೆ ಹೋಗಿ ತರಿಸ್ಕೊಳ್ಳಿ. ಎಲ್ಲ ರೀತಿಯ ಗಾರ್ಡನಿಂಗ್ ಐಟಮ್ಗಳು ಫ್ಲಿಪ್ಕಾರ್ಟಲ್ಲಿ ಸಿಗತ್ತೆ. ನೀವು ಬೇಕಾದರೆ ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ರೀತಿಯ ಐಟಮನ್ನು ಹಾಕಿರ್ತೀನಿ. ನೀವು ಕೆಲವೊಂದು ಔಟ್ ಆಫ್ ಸ್ಟಾಕ್ ಅಂತ ಬರುತ್ತೆ. ಹಾಗಾಗಿ ನಾನು 1-2-3 ಹಾಕಿರ್ತೀನಿ. ಯಾವುದು ಬೇಕೋ ಅದನ್ನು ತರಿಸ್ಕೊಳ್ಳಿ. ನೋಡಿ ಈ ರೀತಿ ಇನ್ಸರ್ಟ್ ಮಾಡಬೇಕು ಗಿಡಗಳನ್ನು. ನೋಡಿ ಹಾಗೆ ಇಟ್ಟು ಸ್ವಲ್ಪ ಯಾವುದಾದ್ರೂ ಕಡ್ಡಿನ ತಗೊಂಡು ಸ್ವಲ್ಪ ಮುಂದಕ್ಕೆ ಹಾಕಿದರೆ ಅಲ್ಲಿ ಗಿಡ ಚೆನ್ನಾಗಿ ಬರುತ್ತೆ. ನೀವು ಪುದೀನಾನ ಕಡ್ಡಿ ಮಾತ್ರ ತಗೊಳ್ಳಿ, ಎಲೆ ಇಲ್ಲದೆ ಹೋದರೂ ಪರವಾಗಿಲ್ಲ. ನೀವು ಪೇಟೆಯಿಂದ ತರ್ತಿರಲ್ಲ ಆ ರೀತಿ ಕಡ್ಡಿಗಳನ್ನು ನೀವು ತಗೊಂಡು ಎಲೆಗಳನ್ನು ಅಡುಗೆಗೆ ಬಳಸ್ಕೊಂಡ್ರೂ ಕೂಡ ಆ ಕಡ್ಡಿ ಕೂಡ ಬರುತ್ತೆ. ಅದೇ ರೀತಿ ಕಡ್ಡಿನ ತಗೊಂಡು ನಾವು ಇಲ್ಲಿ ಗಿಡಗಳನ್ನು ಹಾಕ್ಕೋಬೋದು. ಹಾಗೆ ನಾವಿಲ್ಲಿ ನೋಡಿ 4 ಅಥವಾ 5 ಹೋಲನ್ನು ಬಿಟ್ಟು ಮತ್ತೆ ಅದನ್ನು ಹೋಲನ್ನು ಮಾಡಿಕೊಂಡು ಹಾಕಬೇಕು. ನೋಡಿ ಈ ರೀತಿ 4ರಿಂದ 5 ಹೋಲ್ಗಳನ್ನು ಬಿಟ್ಟು ಮೇಲ್ಗಡೆಯಿಂದ ಎಲ್ಲ ಸುತ್ತ ನಾವು ಕಡ್ಡಿನ ನೆಡ್ತಾ ಬರಬೇಕು. ಹೀಗೆ ನಾವು ಟವರನ್ನು ಮಾಡಿಕೊಂಡು ಬೀಜ ಕೂಡ ಹಾಕ್ಕೋಬೋದು. ಯಾವುದಾದ್ರೂ ತರಕಾರಿ ಬೀಜಗಳನ್ನು ಕೂಡ ಹಾಕ್ಕೋಬೋದು. ಇಲ್ಲಿ ಈ ರೀತಿ ಮಾಡೋದ್ರಿಂದ ತುಂಬ ಗಿಡಗಳನ್ನು ನಾವು ಕಡಿಮೆ ಜಾಗದಲ್ಲಿ ಬೆಳೆಸ್ಕೋಬೋದು ಮತ್ತು ಚೆನ್ನಾಗಿ ಕೂಡ ಬರುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಯಾವ ಗಿಡ ಇಟ್ಟಿದ್ದೀವಿ ಅನ್ನೋದ್ರ ಮೇಲೆ ಬಿಸಿಲು ಮತ್ತು ನೆರಳನ್ನು ನಾವು ಇದಕ್ಕೆ ಕೊಡಬೇಕಾಗತ್ತೆ. ಹಾಗೆ ನೋಡಿ ಮೇಲ್ಗಡೆ ಕೂಡ ಇಲ್ಲಿ ನಾನು ಚಿಕ್ಕ ಟವರನ್ನು ಮಾಡಿರೋದ್ರಿಂದ ಇಲ್ಲಿ ಯಾವುದೇ ಪೈಪನ್ನು ಹಾಕಿಲ್ಲ. ನೋಡಿ ಮೇಲ್ಗಡೆ ಕೂಡ ನೀರನ್ನು ಹಾಕ್ಬೋದು ಮತ್ತು ಸೈಡಲ್ಲಿ ಎಲ್ಲ ಈ ರೀತಿ ನೀರನ್ನು ಹಾಕಬೇಕು ಇದಕ್ಕೆ. ಹಾಗೆ ಫರ್ಟಿಲೈಸರನ್ನು ಕೂಡ ಕೊಡ್ತಾ ಬಂದರೆ ಗಿಡ ಚೆನ್ನಾಗಿ ಬರುತ್ತೆ. ಹಾಗೆ ನಾವಿಲ್ಲಿ ಇದನ್ನು ನೆರಳಲ್ಲಿಟ್ಟರೆ ಚೆನ್ನಾಗಿ ಬರುತ್ತೆ. ಯಾಕಂದರೆ ಪುದೀನಕ್ಕೆ ಅಷ್ಟೊಂದು ಬಿಸಿಲು ಬೇಡ. ನೋಡಿ ಇದು 4ರಿಂದ 5 ದಿವಸಕ್ಕೆಲ್ಲ ಚಿಗುರು ಬರ್ತಾ ಇದೆ, ಚೆನ್ನಾಗಿ ಬಂದಿದೆ. ಬಿಸಿಲು ಬಂದರೆ ಎಲೆ ಚಿಕ್ಕದಾಗಿ ಬರುತ್ತೆ. ಹಾಗಾಗಿ ನಾವು ಇದನ್ನು ನೆರಳಲ್ಲೇ ಇಡಬೇಕು. ಮತ್ತು ನೀರನ್ನು ತುಂಬ ಏನು ನೀರು ಬೇಕು ಅಂತೇನಿಲ್ಲ. ನಾನಲ್ಲಿ ಕೊತ್ತಂಬರಿ ಸೀಡ್ಸನ್ನು ಕೂಡ ಹಾಕಿದ್ದೆ. ನೋಡಿ ಬಂದಿದೆ ಅದು ಕೂಡ. ನೋಡಿ ಸೀಡ್ಸನ್ನು ಇದೇ ರೀತಿ ಹಾಕ್ಕೋಬೋದು. ನೋಡಿ ಹಾಕಿದ್ದೆ ಇಲ್ಲಿ ಕೂಡ ಹಾಕಿದ್ದೆ. ಅಲ್ಲೂ ಕೂಡ ಮೇಲ್ಗಡೆ ಕೂಡ ನಾವು ಗಿಡಗಳನ್ನು ನೆಟ್ಕೋಬೇಕು. ಅದು ನಾನಿಲ್ಲಿ ತೋರಿಸಿಲ್ಲ. ಹಾಗೆ ನೋಡಿ ಇದು ಒಂದು 15 ದಿನ ಆಗಿದೆ. ಎಲ್ಲ
ಕಟಿಂಗು ಕೂಡ ಬರ್ತಾ ಇದೆ. ಕೆಲವೊಂದು ಕಟಿಂಗು ನಾನು ಬಿಸಿಲಲ್ಲಿ ಇಟ್ಟಿದ್ದೆ, ಹಾಗಾಗಿ ಸುತ್ತು ಹೋಗಿಬಿಟ್ಟಿದೆ. ಮತ್ತು ನಾವು ಅಲ್ಲಿ ಆ ಕಟಿಂಗನ್ನು ಹಾಕ್ಕೋಬೋದು. ನೋಡಿ, ಈ ರೀತಿ ಟವರನ್ನು ಮಾಡಿಕೊಂಡು ಬೇಕಾದಷ್ಟು ತರಕಾರಿ ಮತ್ತು ಎಲ್ಲವನ್ನು ಹಾಕ್ಕೋಬೋದು. ಇನ್ನು ಯಾವುದಾದ್ರೂ ತರಕಾರಿ ಹಾಕೋದು ಬೇಕು ಅಂದರೆ ಕೇಳಿ ನಾನಿಲ್ಲಿ ಮಾಡಿ ತೋರಿಸ್ತೀನಿ. ನಾವು ಇಲ್ಲಿ ಸೊಪ್ಪು, ಪುದೀನ, ಅರಿವೆ ಸೊಪ್ಪು ಎಲ್ಲವನ್ನು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.